ಇವಾಗ ಔಟ್ರೀಚ್ ಆಕ್ಟಿವಿಟಿದು ಪೋಸ್ಟರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ವಾಟ್ ಆರ್ ಯು ಡೂಯಿಂಗ್? ಸಾರಿ. ಸೊ ಔಟ್ರೀಚ್ ಆಕ್ಟಿವಿಟಿದು ಪೋಸ್ಟರ್ ಮಾಡಬೇಕು. ಅದಕ್ಕೆ ನಾವು ಸ್ವಲ್ಪ ಜಾಗನ ಹುಡುಕ್ತಾ ಇದ್ದೀವಿ ಕಾಲೇಜಲ್ಲಿ. ನಿಮಗೂ ತೋರಿಸ್ಬೇಕು ಒಳ್ಳೆ ಕಂಟೆಂಟ್. ಒಳ್ಳೆ ಲೊಕೇಶನ್ ಬ್ಯಾಕ್ಗ್ರೌಂಡ್ ಇರಬೇಕು. ಕಾಲೇಜ್ ಲೈಬ್ರರಿ ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಹಿಂಗಿದೆ ಸೊ shoot there and continue. This is cabins ಅವೆಲ್ಲ ಗೋಳಿ ಮೊಟ್ಟೆ. ಓ ಶೋಕಿ ನೋಡಿ ಗಾಯ್ಸ್. ಹಲೋ. ಹೋಗ್ಬಿಟ್ಲು ಏನಂತಾರೆ ಇದಕ್ಕೆ? ಎಕ್ಸ್ಪೆರಿಮೆಂಟಾ? ಇಟ್ಸ್ ನೋಡಿ ಗಾಯ್ಸ್ ಎಂಥ ಪಾಪ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ. ದಿಸ್ ಗಾಯ್ಸ್ ಆರ್ ಇರಿಟೇಟಿಂಗ್ ದಮ್. ನಮ್ಮನ್ನು ಇರಿಟೇಟ್ ಮಾಡಿಸ್ತಾ ಇದ್ದಾರೆ ಪಾಪ ಅವರು. ಫೈನಲಿ ಸಕ್ಸಸ್ಫುಲ್ ಗೇಮ್ ದಟ್ ಪಾತ್ ಗೈಸ್. ಪಾಪ ಅವರು ಏನೋ ಕಷ್ಟಪಡ್ತಾ ಇದ್ದೀನಿ. ಕಾಣಿಸ್ತಾನೆ ಇಲ್ಲ ಗಾಯ್ಸ್. ಇಟ್ಸ್ ಇನ್ ಕನ್ಸ್ಟ್ರಕ್ಷನ್ ಬಟ್ ಇಟ್ ಇಸ್ ಸೊ ಗುಡ್. ಸೊ ಕೆಳಗೋಗಿ ಇಲ್ಲಿ ಬ್ಯಾಗ್ ಸಿಗಬೇಕು. ಇದು ಬೇಸ್ಮೆಂಟ್ ಆಫ್ ಇದು ಸೊ ನೋಡ್ತಾ ಇದ್ದೀರಾ, ಬೇಸ್ಮೆಂಟ್ ಆಫ್ ಲೈಬ್ರರಿ. ಆ್ಯಂಡ್ ಇಲ್ಲೆಲ್ಲ ಈ ಥರ ಇಟ್ಟಿದ್ದಾರೆ. ಅಲ್ಲಿ ಸರ್ಕ್ಯುಲೇಷನು. ನಮ್ಮ ಲೈಬ್ರರಿ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದೊಂದು ಫ್ಲೋರ್ ಲೆವೆಲ್ ಆಫ್ ಏನಂತಾರೆ ಬ್ಯೂಟಿಯಾ ಏನಂತಾರೆ ಇನ್ಕ್ರೀಸಿಂಗ್ ಆಸ್ ಯು ಗೋ ಅಪ್ವರ್ಡ್ಸ್. ನೋಡಿ ಗೈಸ್, ಸಿ ಗೈಸ್ ಕೆಳಗಡೆ ನಾವು ಬರ್ತಿದ್ದು ಗೋಲ್ಡ್ ಹಾಕಿದ್ರೆ ನೋಡಿ ಗೈಸ್ ಕೆಳಗಡೆ ಮಿಂಚು. ದರ್ಶನ. It's glittery. And the girl is also so cute. ನೀನು ಕಮೆಂಟಲ್ಲಿ ಹೇಳ್ಬೇಡಿ ಯಾರು ಕ್ಯೂಟ್ ಅಂತ. Okay fine, ನಾನು ಬಿಟ್ಕೊಡ್ತೀನಿ ಅಷ್ಟು ಯಾರಿಗೆ, ನನ್ನ ಫ್ರೆಂಡಿಗೆ ನಾನು ಬಿಟ್ಕೊಡ್ತೀನಿ. Okay guys, so cute of her. So we came for second floor. So this is how It's a second digital library. The friends will show this. We can go out actually. Hatti this is like But no lift guys, so that's a bad thing. yeah. ಹಾಕ್ಸ್ತಾರೆ guys, don't worry. ಅದೇ ನೀವು ಬಂದ್ಬಿಡಿ, ನಾವು ಮುಗಿಸ್ಕೊಂಡು ಹೋದ್ಮೇಲೆ ನೀವು ಬರ್ತೀರಲ್ಲ ಅವಾಗ ಪಕ್ಕ ಹಾಕ್ಸಿರ್ತಾರೆ. ಎಸ್ ದಟ್ಸ್ ಟ್ರೂ. ಸೊ ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಗೈಸ್. ನಾನು ಕಾಲೇಜಲ್ಲಿ ಇರೋದ್ರಿಂದ ನಾನು ಕಾಲೇಜಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿದೆ ನಾವು ಎಂತಕ್ಕೆ ಇಲ್ಲಿ ಬರ್ತಾ ಇದ್ದೀವಿ ಅಂದರೆ ಈ ಮೂಮೆಂಟ್ ಲೈಕ್ ಏನೋ ನಮಗೆ ಪೀಸಾಗಿ ನಾವು ವರ್ಕ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಕಾಲೇಜಲ್ಲಿ ಬೆಟರ್ ಪ್ಲೇಸ್ ಅಂತ ಅಂದರೆ ದಿಸ್ ಇಸ್ ಲೈಬ್ರರಿ ಆನ್ಲಿ. ಆ್ಯಂಡ್ ನಮ್ಮ ಹೊಸ ಲೈಬ್ರರಿ ನೋಡಿ ಯಾವ ಥರ ಇದೆ. ಆಸ್ಥೆಟಿಕ್ ಲೇಡಿ ನೋಡಿ ಗಾಯ್ಸ್. ಸಮ್ಮರ್ ಎಫೆಕ್ಟ್. ಸೊ ಔಟ್ರೀಚ್ ಆ್ಯಕ್ಟಿವಿಟಿ ಅಂದರೆ ಈ ಸೆಕೆಂಡ್ ಇಯರಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದು ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ತುಂಬ ಒಂಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಫನ್ ಮೂಮೆಂಟ್ ಆಗಿರುತ್ತೆ. ಬಿಕಾಸ್ ಫನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ಈ ಥರ ಹೋದ ಸೆಮಲ್ಲಿ ಮಾಡಿದ್ವಿ. ಆ್ಯಂಡ್ ಹೋದ ಸೆಮಲ್ಲಿ ಬಂದು ನಾವು ಬೇರೆ ಕಡೆ ಹೋಗಿದ್ವಿ. ಆ್ಯಂಡ್ ಈ ಸೆಮ್ ನಾವು ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದೀವಿ, ದಟ್ ಇಸ್ ಆರ್ PU ಕಾಲೇಜ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಇಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಬಿಕಾಸ್ ಪೋಸ್ಟರ್ ಇಟ್ಕೊಂಡು ನಾವು ಎಕ್ಸ್ಪ್ಲೈನ್ ಮಾಡಬೇಕು, ನಾವು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಒಂಥರ ಕೈಂಡ್ ಆಫ್ ನೀವು ಹೋಗ್ತಾ ನೋಡ್ತೀರಾ ಯಾವ ಥರ ಇರುತ್ತೆ. ಆ್ಯಂಡ್ ಸೊ ವಾಟ್ ಈಸ್ ಔಟ್ರೀಚ್ ಆ್ಯಕ್ಟಿವಿಟಿ ಅಂದರೆ ಲೈಕ್ ಯೂಶ್ವಲಿ ನಾವು ಸೊಸೈಟಿಗೆ ನಮ್ಮ ಕಡೆಯಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ.
ಆ್ಯಂಡ್ ಇದು ಇಂಜಿನಿಯರಿಂಗ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಫೇಸ್ ಆಗುತ್ತೆ ಬಿಕಾಸ್ ನೀವು ಕಲಿತಾ ಹೋಗ್ತೀರಾ ಆ್ಯಂಡ್ ಆಲ್ಸೋ ನೀವು ಸರೌಂಡಿಂಗ್ ಇರೋರಿಗೂ ಎಜುಕೇಟ್ ಮಾಡಬೇಕು ಆ್ಯಂಡ್ ಈ ಪ್ರಾಜೆಕ್ಟು ಇದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಪ್ರತಿ ಸೆಮ್ಮಲ್ಲೂ ಒಂದೊಂದು ಟಾಪಿಕ್ ಇಟ್ಕೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀವಿ ಆ್ಯಂಡ್ ಲಾಸ್ಟ್ ಸೆಮ್ ಬಂದು ನಾವು ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಆ್ಯಂಡ್ ಈ ಸೆಮ್ ಬಂದು ಲಿಟ್ರಸಿ ಆ್ಯಂಡ್ ನ್ಯೂಮರಿಸಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಯು ವಿಲ್ ವಾಚ್ ಹೋಗ್ತಾ ಯಾವ ಥರ ಏನೇನು ಮಾಡಿದ್ದೀವಿ 85 because morning time jaldi fine. Now we should havifying lunch havifying. This ನೋಡಿ ಊಟಕ್ಕಂತ ಇಟ್ಕೊಂಡ್ಬಿಟ್ಟಿರೋದನ್ನ ಇವಾಗಲೇ ಇಟ್ಕೊಂಡ್ಬಿಟ್ಟು ತಿಂತಾ ಇದ್ದಾರೆ. Hey box. So guys, college ಮುಗಿತು and we came for show. Only expression talk something right. See guys, how are you? Bye guys. Just my ಪಾಠ ಅಂತ ಅವರೇ ಹೇಳಿದೀನಿ ನೋಡಿದ್ರೆ ಮಾತಾಡ್ತಾನೆ ಇಲ್ಲ ಗೈಸ್. ಇವಾಗ ಹಾಡಿ ತೋರಿಸ್ತೇನೆ. ಲಾಸ್ಟ್ ರೀಲ್ ಚೆನ್ನಾಗಿ ಹೋಗ್ತಾ ಇದೆ ಹೋಗಿತ್ತು ಸರ್ ಗೈಸ್. ಸೊ ಇದನ್ನು ಹಂಗೆ ಸಪೋರ್ಟ್ ಮಾಡಿ ಪ್ಲೀಸ್. So it's on it. So guys, he was the cameraman and we girls. Sorry. So we girls were singing the song. Background music is there, but adjust my colleague. Guys, please. College work is going on. Yeah. So we did so well. Guys, it's coming soon. Oh no. ಇದೇನು ಇಷ್ಟು ಜನ ಆಡ್ತಾರೆ. ಫ್ಲಾಶ್ ಮಾಡ್ತಿದೆ. So guys, there. Stop ಮಾಡ್ಬಿಟ್ರೆ. Vlogging ಯಾ? ಸೊ ಪೋಸ್ಟರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಸಂಜೆನೇ ಆಗೋಗಿತ್ತು ಆ್ಯಂಡ್ ನೋಡ್ತಾ ಇದ್ದೀರಾ ಸನ್ಸೆಟ್ ವ್ಯೂ ನೋಡಿಕೊಂಡು ನಾನು ಬಸ್ಸಲ್ಲಿ ಹಂಗೆ ಹೋಗ್ತಾ ಇದ್ದೆ ಆ್ಯಂಡ್ ಔಟ್ರೀಚ್ ಅಂದರೆ ಇಟ್ಸ್ ಆಲ್ ಮೇನ್ಲಿ ಅಬೌಟ್ ಆವಾಗಲೇ ಹೇಳಿರೋ ಥರನೇ ಆ್ಯಂಡ್ ಆಲ್ಸೋ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ ದಿಸ್ ಆ್ಯಕ್ಟಿವಿಟಿ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಹೌ ಸೊಸೈಟಿ ವರ್ಕ್ಸ್ ಆ್ಯಂಡ್ ಹೌ ನೀವು ಅದನ್ನು ಯಾವ ಥರ ನೋಡ್ತೀರಾ ಆ್ಯಂಡ್ ನೀವು ಯಾವ ಥರ ಇಂಪ್ರೂವೈಸ್ ಮಾಡ್ಬೋದು ಅನ್ನೋ ಒಂದು ಚಾನ್ಸ್ ಸಿಗುತ್ತೆ ಆ್ಯಂಡ್ ಇಟ್ ಇಸ್ ಸೋ ಬೆನಿಫಿಷಿಯಲ್ ಆ್ಯಂಡ್ ಆಲ್ಸೋ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಆ್ಯಂಡ್ ಏನೋ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡೋಕ್ಕೆ ನಿಮಗೂ ಒಂದು ಅವಕಾಶ ಸಿಗುತ್ತೆ ಆ್ಯಂಡ್ ಇವಾಗ ನೋಡ್ತಾ ಇರೋದು ನನ್ನ ಸ್ಕೂಲ್ ಆ್ಯಂಡ್ ದಿಸ್ ವಾಸ್ ದ ಸ್ಕೂಲ್ ಐ ಲರ್ನ್ ಫ್ರಮ್ ಮೈ ಪ್ರಿ ಕೆ ಜಿ ಟು ಮೈ 12th. ಸೊ ದೆನ್ ಇದು ಇನ್ನೊಂದು ದಿನ ಆ್ಯಂಡ್ ಯಾಕಂದರೆ ಪೋಸ್ಟರ್ಸ್ ಎಲ್ಲ ಮಾಡಿ ನಾವು ರೆಡಿ ಇಟ್ಕೊಂಡಿದ್ವಿ ಆ್ಯಂಡ್ ಇವತ್ತು ನಾವು ಹೋಗೋ ಪ್ಲ್ಯಾನಲ್ಲಿದ್ವಿ ಅಂದರೆ ನನ್ನ ಔಟ್ರೀಚ್ ಆ್ಯಕ್ಟಿವಿಟಿ ಮಾಡೋ ಪ್ಲೇಸ್ಗೆ ಹೋಗೋ ಪ್ಲ್ಯಾನಲ್ಲಿದ್ವಿ. ಸೊ ಮಾರ್ನಿಂಗ್ ಹಾಗೆ ರೆಕಾರ್ಡ್ ಮಾಡ್ಕೊಂಡು ಹೋದೆ ಆ್ಯಂಡ್ ಇದು ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಸೊ ಎಲ್ಲರೂ ಊಟ ಮಾಡ್ತಾಯಿದ್ರು. ಸೊ ಲಂಚ್ ಎಲ್ಲ ಮುಗಿಸ್ಕೊಂಡು ನಾನು ಇದನ್ನ ಮಾಡ್ತಾಯಿದ್ದೆ ಆ್ಯಂಡ್ ಮೀನ್ ವೈಲ್ MS ಮತ್ತು ಲಕ್ಷ ಎಲ್ಲ ಪೋಸ್ಟರ್ಸ್ ಎಲ್ಲ ಪ್ರಿಂಟ್ ಎಲ್ಲ ತೆಗೆಸ್ಕೊಂಬೆಲ್ಲ ಬಂದರು. ಸೊ ಅವ್ರಿಗೆ ನಮ್ಮ ಕ್ಲಾಸಲ್ಲಿತ್ತು ಆ್ಯಂಡ್ ನಮ್ಮ ಕ್ಲಾಸ್ ಮುಗ್ದಿತ್ತು. ಮಾಸ್ ಬಂಕ್ ಮಾಡ್ತವ್ರೆ ಇವರು ಮೋಸ. ಮಾಸ್ ಬಂಕು ನನಗೆ ಅದು ಹೆಂಗೆ ಮಾಸ್ ಬಂಕು ನೋಡಿ ಎಲ್ಲ ಆಚೆ ಬಂದ್ಬಿಟ್ರು. ಸೊ ಬ್ಯಾಡ್ ವಾಟ್ರ್ ಅಯ್ಯೋ ಸ್ವಲ್ಪ ಆದರೂ ಮರಿ ಆಂಟಿ ಫಾರ್ ರಿಯಲ್ ಆಂಟಿ ಇವಾಗ ಅಲ್ಲಿರ್ತಾರೆ ಆಂಟಿ ಆ ಕ್ಲಾಸಲ್ಲಿ ಆಂಟಿ ನಾನು ಅಂಕಲ್ ಒಪ್ಕೊತೀನಿ ಆಂಟಿ ಅಂತ ಒಪ್ಕೊಳಲ್ಲ ಗಾಯ್ಸ್. ಇದು ಮಾತ್ರ ಇದು ಫ್ಯಾಕ್ಟ್ಸ್. ಇವಳು ಆಂಟಿ. ಇದಕ್ಕೇನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತೀಯಾ? Association of Likita, Associator of ಎರಡೇ ಕ್ಲೌಡ್ಸ್. ಹಲೋ ನೀವು ಹೊರಗಡೆ ಹೋಗ್ತಾ ಇದೆಯಾ? ಗಮ್ ಬೇಕಿತ್ತು.
disgusting ಯಾ ಸೊ ಗೈಸ್ ನಾವು disgusting artwork. ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವಿ ಅಂದರೆ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಪ್ರಾಜೆಕ್ಟ್ಸ್ ಎಲ್ಲ disgusting ಇನ್ನೊಂದು ಅರ್ಥ ಅಂದ್ರೆ ಚೆನ್ನಾಗಿದೆ. ಮಾತಾಡ್ತಿದ್ದೀನಿ ತಾನೇ ಬೈದು ಆರಾಮ ಎಷ್ಟು ಡಿಸ್ಗಸ್ಟಿಂಗ್ ಆಗಿದೆ ಇದು. ವಾವ್, ಸೋ ಡಿಸ್ಗಸ್ಟಿಂಗ್. ಇಗ್ನೋರ್ ಹಿಮ್ ಗೈಸ್. ಬಟ್ ಏನು ಗೊತ್ತಾ, ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವಿ ಅಂದರೆ ಅಸೈನ್ಮೆಂಟ್ಸು, ರಿಪೋರ್ಟ್ಸು, ಪ್ರಾಜೆಕ್ಟ್ಸು, ರೆಕಾರ್ಡ್ಸು ಅವನ್ನೆಲ್ಲ ಇಟ್ಕೊಂಡು ಆ ಮಧ್ಯದಲ್ಲಿ ಔಟ್ರೀಚ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ. ಔಟ್ರೀಚ್ ಅಂದರೆ ಕಾಲೇಜ್ ಔಟ್ಸೈಡ್ ಹೋಗಿ ಮಾಡಬೇಕು. ಆಚೆ ಕಡೆ ಹಾಂ, ಔಟ್ಸೈಡ್ ಕಾಲೇಜ್ ಹೋಗಿ ಮಾಡಬೇಕು. ನೈಸ್ ಅದರಲ್ಲಿ ಪೋಸ್ಟರ್ ಬೇರೆ ಹಿಂಗೆಲ್ಲ ಮಾಡ್ಕೊಂಡು ನೋಡಿ ಗೈಸ್. ಇಟ್ಸ್ ಆಲ್ nothing much but not beautiful. ಇಸ್ ಶಟ್ ಅಪ್. ಇಟ್ ಇಸ್ ಸೋ ಬ್ಯೂಟಿಫುಲ್. Strong skin. ಎಸ್ ನೀವೇ ಹೇಳಿ ನಾವು ಚೆನ್ನಾಗಿ ಮಾಡಿದ್ದೀವಿ ಮಾಡಿಲ್ಲ ಅಂತ. ಕಮೆಂಟ್ ಸೆಕ್ಷನಲ್ಲಿ ನಿಮಗೋಸ್ಕರ ಆನ್ ಇಟ್. Comment off. ಸೊ ಗೈಸ್ ನಾವು ಇವಾಗ ಹೋಗ್ತಾ ಇದ್ದೀವಿ. ಬುಕ್ ಆಯಿತು ಆ್ಯಂಡ್ ವಿ ಆರ್ ಗೋಯಿಂಗ್ ಇನ್ ಕ್ಯಾಬ್ ಗೈಸ್. 4 ಜನ, 6 ಮೆಂಬರ್ಸ್ ಇದೆ ನಾವು ಟೀಮಲ್ಲಿ. ಸೊ ಇಬ್ಬರು ಬೈಕಲ್ಲಿ ಬರ್ತಾರೆ ಆ್ಯಂಡ್ ಲೆಫ್ಟ್ ಫೋರ್ಡ್ ಕ್ಯಾಬಲ್ಲಿ ಹೋಗ್ತಾರೆ. ಎಲ್ಲ ವೈಟ್ ಡ್ರೆಸ್ ಕನ್ವರ್ಟ್ ಆಗ್ಬಿಟ್ವಿ. ಮಾರ್ನಿಂಗಿಂದ ಬೇರೆ ಡ್ರೆಸ್ಸಲ್ಲಿ ಸೆಕೆ ಸೋ ಮಚ್ ಗೈಸ್. ನಾನು ಈ ಥರ ಇಂಗ್ಲೀಷ್ ಮಾತಾಡಲ್ಲ ಪ್ಲೀಸ್. ನಿಮಗೆ ಮಾತಾಡ್ತೀವಿ ಅಂತ ಅನ್ಕೊಂಬಿಡಿ. ಅವರೇ ನನಗೆ ಅನ್ಸ್ಬಿಡುತ್ತೆ ಒಂದು ನಾನು ನಿಮ್ಮ ಯಾರು ಅನ್ಕೊಂಬಿಡ್ತಾರೆ ನಾನು ಹಿಂಗೆ ನೋಡಿ. ಬಟ್ ವಿ ಆರ್ ಸೋ obedient and listen to execution. We will show in our presentation. Yes. So we are going guys. ಅದೇ ಗುಣಿಯಲ್ಲ ತುಂಬ ಸೆಕೆ ಆಗ್ತಿದೆ. ವೈಟ್ನೆಸ್ ತುಂಬ ಬ್ರೈಟ್ ಆಗಿದೆ. So today we have to go and we have to give the presentation and about what we'll speak ಏನದು ಅಬೌಟ್ ಟಾಪಿಕ್ ನೇಮ್ about ಲಿಟ್ರಸಿ. improving literacy and numeracy for youth. This is our topic guys. ತುಂಬ ಚೆನ್ನಾಗಿದೆ ಅನ್ಸ್ಕೊತೀನಿ ಕೇಳಿಸೋಣ. ಸೊ ಎಲ್ಲ ಪ್ರಿಪೇರ್ ಆದ್ವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ನಾವು ಕಾಲೇಜ್. ಸೊ ನಮ್ಮ ಕಾಲೇಜಲ್ಲಿ 3 o'clockವರೆಗೂ ನಮಗೆ ಕ್ಲಾಸ್ ಇತ್ತು ಆ್ಯಂಡ್ ಅದನ್ನ ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫಾರ್ಮಲ್ಸಲ್ಲೇ ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ವಿ. ಸೊ ದಿಸ್ ಇಸ್ ಸಾರಿ ಕಾಣಿಸಿಲ್ಲ ಲಕ್ಷ ಪ್ಲೀಸ್. ದಿಸ್ ಇಸ್ ಆರ್ ಕಾಲೇಜ್ ಗಾಯ್ಸ್ ಆ್ಯಂಡ್ ಸ್ವಲ್ಪ ಜನ ಇದ್ದಾರೆ. ಅವ್ಳಿಗೆ ಹುಷಾರಿಲ್ಲ ಅಂತ. My name is Nikita and we are from more information about this awareness. My friends will carry on. So coming to part of grammar knowledge, so you must be knowing English grammar like parts of speech or sentence formation and such things. All such things should be known. And then coming to word knowledge, to text or something, you must be knowing word knowledge. Next, text knowledge. It is all about how you paragraph or how you write or Sentences, sentences, everything matters. Coming to the visual knowledge, it's all about how you see and how you learn from the videos, or it is very easy to understand using the videos and only imaginaries can easily help you to understand. Visualizations can help you to study well, so that can help you. Word knowledge is all about the vocabulary and the word how you use, and also how you go through the daily days and We get to know by this like measuring like meters, kilograms, etc. And we use tools like clock, scale, everything. And estimating it gives the exact time. ಸೊ ಗಾಯ್ಸ್, ಇದು ನಂದು ಮತ್ತು ಲಕ್ಷ್ಯದು PU ಕಾಲೇಜ್ ಆಗಿತ್ತು. ಆ್ಯಂಡ್ ನಾವು ಯಾಕೆ ಈ ಕಾಲೇಜೇ ಚೂಸ್ ಮಾಡಿದ್ವಿ ಅಂದರೆ ನಮಗೆ ಒಂದು ಬ್ಯೂಟಿಫುಲ್ ಮೆಮರಿ ಮಾಡಿಕೊಟ್ಟ ಈ ಕಾಲೇಜ್ಗೆ ಒಂದು ಏನೋ ಒಂಥರ ಪ್ರೌಡ್ ಫೀಲಲ್ಲಿ ನಾವು ಹೋಗಿ ಪ್ರಾಜೆಕ್ಟ್ ಮಾಡ್ಕೊಂಬಂದ್ವಿ. ಆ್ಯಂಡ್ ಆಲ್ಸೋ ತುಂಬ ಕನ್ವೀನಿಯೆಂಟ್ ಆಗಿತ್ತು ನಮಗೆ. ಆ್ಯಂಡ್ ನಮಗೆ ಪ್ರಾಜೆಕ್ಟ್ ಇರೋದೇ ಈ ಥರ. ಮನೆಗೆ ಬರ್ತಿದ್ದಾರೆ ಇವಾಗ. ಇವನ್ನ ಕಷ್ಟ ಹಾಕೊಂಡಿಲ್ಲ ನಾನು ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀನಿ. ಇವು ಮನೆಗೆ ಸೊ ನಾವು ಹೋಗಿದ್ದು ಗರ್ಲ್ಸ್ ಕಾಲೇಜ್ ಆಗಿರೋದ್ರಿಂದ ನಮ್ಮ ಟೀಮಲ್ಲಿದ್ದು ಬಾಯ್ಸ್ಗೆ ಒಳಗಡೆ ಅಲೋ ಇರಲಿಲ್ಲ. ಆ್ಯಂಡ್ ಆಚೆ ಕೊನೆಗೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಹೋದ್ವಿ. ಆ್ಯಂಡ್ ಅವೇರ್ನೆಸ್ ಏನೋ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ದೇ ಆಲ್ಸೋ ಗೋ ದ್ಯಾಟ್ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಏನು ಹೇಳಬೇಕು ಅಂತ ಅಂದರೆ ನಾನು ಲಕ್ಷ್ಯ ಇದೆ ಕಾಲೇಜಲ್ಲಿ ಓದಿದ್ದು ಅಂತ ಅಂದ್ವಿ. ಆ್ಯಂಡ್ ಇದೊಂಥರ ಪ್ರೌಡ್ ಮೂಮೆಂಟ್ ಆಗಿತ್ತು. ನಾವು ವಾಪಸ್ ಇದೆ ಕಾಲೇಜಲ್ಲಿ ಬಂದು ಈ ಥರ ಮಾಡ್ತಾ ಇರೋದು. Hello.
ಹ್ಞೂ ಅವ್ರು ಸಾಂಗ್ ಹಾಕ್ತಾರೆ ನೋಡಿ. ಫೈನಲಿ ಕಾಲೇಜಲ್ಲಿ ಔಟ್ರೀಚ್ ಆ್ಯಕ್ಟಿವಿಟಿ ಮಾಡಿದ್ವಿ ಆ್ಯಂಡ್ ಮಳೆ ಕೂಡ ಬರ್ತಾ ಇದೆ. ಏನು ಅಯ್ಯೋ ದೇವ್ರೆ, ಏನೋ ಆಯಿತು ಅಂದ್ಕೊಂಬಿಡೆ, ಅದು ಬ್ರಾಂಚ್ ಬಿದ್ದೋಗಿದೆ ಅಂತೆ. ನಾನು ನಿಜ ಏನೋ ಆಗೋಯ್ತು ಅನ್ಕೊಂಬಿಡೆ ಗೈಸ್. ನೋಡಿ ಇದು ಬಿದ್ದೋಗಿರೋದು ಅಷ್ಟೇ ಇವಳು ಹೈಪ್ಗೆ. ಜಾಸ್ತಿ ಆಗಿದೆ ನಾವು ಬಂದಾಗ ಮ್ಯಾಮ್ ನಾನು ಓ ಇದರಲ್ಲಿ ಆ್ಯಡ್ ಮಾಡೋದೀಗ ಸರಿ ಸೀಲ್ ಬೇಕಾಗಿಲ್ಲ. ಬಾಯ್ ಮ್ಯಾಮ್. ಗಾಯ್ಸ್ ಮಳೆ ಗಾಯ್ಸ್. ಓ ಶಿಟ್, ಗುಡುಗು ಬಂತು. ದಿಸ್ ಗುಡುಗು ಕೇಮ್ ಗಾಯ್ಸ್. ನೋಡಿ ನಮ್ಮ ಸರ್ಟಿಫಿಕೇಟ್ನ ಯಾವ ಥರ ಸೇಫ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಫೈನಲಿ ನಾವು ಕಾಲೇಜಿಗೆ ಬಂದ್ವಿ. ನಮ್ಮ ಕಾಲೇಜ್ ಗೈಸ್ ಇದೇ ನಮ್ಮ ಕಾಲೇಜ್. ತೋರಿಸ್ತೀನಿ ಇನ್ನೊಂದ್ಸಲಿ ನೀಟಾಗಿ. ಸಿ ದಿಸ್ ಇಸ್ ಅ ಹೋಲ್ ಬಿಲ್ಡಿಂಗ್ ಆ್ಯಂಡ್ ಇಟ್ ಈಸ್ ಅನದರ್ ಬಿಲ್ಡಿಂಗ್. ನ್ಯೂ ಬಿಲ್ಡಿಂಗ್ ಇಷ್ಟು ಉದ್ದ ಇದೆ. ಇದು ನಾವು ಬೆಳೆದಿದ್ದು ಕಾಲೇಜ್ ಗೈಸ್. ಇದು ಇಲ್ಲೇ ಇದ್ದಿದ್ದು ನಾವೆಲ್ಲ. ಆ್ಯಂಡ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಡೇಸ್. ಇವತ್ತು ಮಳೆ ಬಂದಿದೆ. ಸೋ ನೈಸ್. ದಿಸ್ ಇಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಗೈಸ್. ಐ ಜಸ್ಟ್ ಲವ್ ದಿಸ್. ಥ್ಯಾಂಕ್ ಯು ಫಾರ್ ದಿಸ್ ಡೇ ಗೈಸ್. ಎಲ್ಲರೂ ಕಾಯ್ತಾ ಇದ್ದಾರೆ ಏನು ಇಷ್ಟೊಂದು ಅಂತ. ಆ್ಯಕ್ಚುಲಿ ಇದು ಇವಾಗ ಬ್ರೇಕ್ ಅನ್ಸುತ್ತೆ ಗಾಯ್ಸ್. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ 10 minutes ಬ್ರೇಕ್. 10 minutes ಬ್ರೇಕ್ ಗಾಯ್ಸ್. ಸ್ಟಡಿ ಮಧ್ಯದಲ್ಲಿ. ಓ ಮೈ ಶಿಟ್. So guys, they're so excited guys. ನನ್ನ ತಂಗಿ ಫ್ರೆಂಡ್ಸ್ ಗೈಸ್ ಇರಲ್ಲ. ಹಾಯ್. ಸರ್ಪ್ರೈಸ್ ಗೈಸ್. ಆದ್ರೆ ನೀವು ಸರ್ಪ್ರೈಸ್ ಆದ್ರಾ? ಇವಳು ಅತ್ತೆ ಬಿಟ್ಲು ಗೊತ್ತಾ? ಪಾಪ ಅವ್ರಿಗೆಲ್ಲ ಒಂಥರ ಜೈಲ್ ಥರ ಆಗ್ಬಿಟ್ಟಿದೆ. ನಮ್ಮ ಟೈಮಲ್ಲಿ ಎಲ್ಲ ಇದಿರಲಿಲ್ಲ ಆ್ಯಕ್ಚುಲಿ. ನಾವೆಲ್ಲ ಇಲ್ಲಿಗೆಲ್ಲ ಬರ್ತಾ ಇದ್ವಿ. ಪಾಪ ಎಷ್ಟು ಪಾಪ ಅವ್ಳು ಬಾಯ್ ಮಾಡ್ಬೇಕಿತ್ತು. ಗೈಸ್ ಇವ್ರದ್ದು ಇಲ್ಲೂ ಬಿಡ್ತಾ ಇಲ್ಲ. ನೋಡಿ ಗೈಸ್, ನೋಡಿದ್ರಾ ರೂಲ್ಸ್ ಫಾಲೋನೇ ಮಾಡಲ್ಲ. ಇಲ್ಲವೇ. ಸೊ ಗಾಯ್ಸ್ ನಾವಿವಾಗ ಎಗ್ ರೈಸ್ ತಿಂತಾಯಿದ್ವಿ. ತುಂಬ ದಿನ ಆಗಿತ್ತು ಗೈಸ್ ಈ ಹಾಸ್ಟೆಲಲ್ಲಿ ಎಗ್ ರೈಸ್ ತಿಂದು. ಸೊ ವಿ ಆರ್ ಎಂಜಾಯಿಂಗ್. ವಿ ಬೋತ್ ಲೈಕ್ ಇಟ್ ಸೋ ಮಚ್. That's why we are waiting for half an hour guys. We'll have we'll show from past, but we'll review ಕೊಡ್ತೀನಿ. ಯಶು ಹಾಯ್. ಹಾಯ್ ಯಶು. ಹಾಯ್ ಹಾಯ್ ಪಾಪಾ. ಯಶು ಹಾಯ್. ಉಪ್ಪಿ ಕೊಡ ನಂಗೆ ಕೊಡು. ಜಮ್ ಗೈಸ್ ಅಮೃತ. ಮಸ್ತ್. ವೆರಿ ಮಸ್ತ್. ವರ್ತ್ ದ ಹೈಪ್. ಮಾತೇ ಇಲ್ಲ. ಗೈಸ್ ಕಾಣಿಸ್ತಾ ಇದೆಯಾ? So guys, we are leaving back.
ಗೈಸ್ ನಾವೇ ಫಸ್ಟ್ ನಮ್ಮ ಕ್ಲಾಸಿಗೆ ಸರ್ಟಿಫಿಕೇಟ್ ತಗೊಳ್ಳೋಕ್ಕೆ ಔಟ್ರೀಚ್ ಮುಗಿಸೋಕ್ಕೆ ಎಲ್ಲದಕ್ಕೂ ಎಸ್ ವಿ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಸಾರಿ ನಾನು ಚೆನ್ನಾಗೇ ಮಾತಾಡ್ತೀನಿ ಒಟ್ಟೊಂದೊಂದ್ಸಲ ಈ ಥರ ಆಗ್ತೀನಿ ಹಂಗೆ ಬೆಳಗ್ಗೆ ತಾನೇ ಹೇಳಿದ್ಯಾ ಅದಕ್ಕೆ ಸಾಕು. ಅಂದರೆ ವಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅವರ್ ಔಟ್ರೀಚ್ ಆ್ಯಕ್ಟಿವಿಟಿ ಆ್ಯಂಡ್ ಈ ಬೆಳಕಿಗೆ ಚೆನ್ನಾಗಿ ಕಾಣಿಸ್ತಿದ್ದೀವಿ ಸ್ವಲ್ಪ ಗೈಸ್ ವಿ ಆರ್ ಎಂಡಿಂಗ್ ದಿಸ್ ವ್ಲಾಗ್ ವಿತ್ ಅವರ್ ಔಟ್ರೀಚ್ ಆ್ಯಕ್ಟಿವಿಟಿ 2 Yes. ಆಫ್ ದಿ ಸೆಕೆಂಡ್ ಇಯರ್ Yeah. ಬಾಯ್ ಗೈಸ್ ಕಾಣಿಸಲ್ಲ ಸ್ವಲ್ಪ ಜೋರಾಗಿ ಹೇಳಿ ನಿಮಗೆ ಬಾಯ್ ಫೋನಲ್ಲಿ ನೋಡ್ಕೊಂಡು ಗೈಸ್ ಮಳೆ ಮತ್ತೆ ಬರ್ತಿದೆ ಬಾಯ್ ಅಂತ ಹೇಳಿದೆ ಬಟ್ ಆದರೆ ನೋಡಿ ಮಳೆ ಬರ್ತಿರೋದಕ್ಕೆ ಬ್ಲಾಗ್ ಮಾಡ್ಬೇಕು ಅನಿಸ್ತಿದೆ ಮಳೆಯಲ್ಲಿ ನಿಂತ್ಕೊಂಡು ಕಾಲೇಜ್ ಮುಗಿಸ್ಕೊಂಡು PU ಕಾಲೇಜ್ ಮುಗಿಸ್ಕೊಂಡು ಫೀಲ್ ಬರ್ತಾಯಿದೆ ಇವಾಗ ಈ ಥರ ಹೋಗಿಲ್ಲ ಬಟ್ ಡಿಗ್ರಿ ವಿತ್ PU ಮೆಮರೀಸ್ ವಿ ಆರ್ ಗೋಯಿಂಗ್ ಬ್ಯಾಕ್ ಸೆಕ್ಯೂರಿಟಿ